ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುಳ್ಳು ಹೇಳಿ ಸಿಕ್ಕಾಕೊಂಡ್ರ ಸಿದ್ದರಾಮಯ್ಯನವರು ರಾಜ್ಯದ ಜನಕ್ಕೆ ದೊಡ್ಡ ಮೋಸವನ್ನ ಮಾಡಿದ್ರ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಾಖಲೆ ಇಟ್ಟ ಮೋದಿ ಟೀಮ್ ಏನಿದು? ಹಾಗಾದ್ರೆ ಅಸಲಿಗೆ ರಾಜ್ಯ ಸರ್ಕಾರದ ಬಂಡವಾಳ ಇಲ್ಲಿ ಬಯಲಾಗ್ತಾ ಇದೆಯಾ? ಇಷ್ಟು ದಿನ ಅದನ್ನ ಮುಚ್ಚಿಟ್ಟಿದ್ದು ಈಗ ಬ್ಲಾಸ್ಟ್ ಆಗಿದೆ ಅಂತ ಬಿಜೆಪಿ ಮುಗಿಬೀಳ್ತಾ ಇರೋದು. ಕೇಂದ್ರ ಮಂತ್ರಿಗಳು ನರೇಂದ್ರ ಮೋದಿ ಅವರ ಟೀಮ್ ಈಗ ಸಿದ್ದರಾಮಯ್ಯನವರ ವಿರುದ್ಧ ತೊಡೆತಟ್ಟಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಹೊಸ ಬಜೆಟ್ ಬರ್ತಿದೆ. ಈಗ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟನ್ನು ಮಂಡಿಸಲಿದ್ದಾರೆ. ಆದರೆ ಈ ಹೊತ್ತಲ್ಲಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಕಂಡು ಕೇಳರಿಯದಂತಹ ದುಸ್ಥಿತಿಗೆ ತಲುಪಿದೆಯಾ? ಹಿಂದೆ ಯಾವ ಸರ್ಕಾರವೂ ಸಿಲುಕದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆಯಾ? ಏನದು ಹಾಗಾದರೆ? ಈಗ ಬಿಜೆಪಿ ಕೇಂದ್ರ ಮಂತ್ರಿಗಳು ಇಡ್ತಾ ಇರುವ ಸಾಕ್ಷಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಈಗ ಜೋರ್ ಜಟಾಪಟಿ ಆಗ್ತಿದೆಯಲ್ವಾ? ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಕೈ ತೊಳ್ಕೊಂಡಿದೆ ಅಲ್ವಾ? ತಾತ್ಕಾಲಿಕವಾಗಿ ಕೇಂದ್ರದಿಂದ ಬ್ರೇಕ್ ಹಾಕಿಸಲಾಗಿದೆ. ಅಂದರೆ ಸಂಸದರು ಕೇಂದ್ರ ಮಂತ್ರಿಗಳು ಹಾಕಿರೋ ಒತ್ತಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಆದರೆ ಸದ್ಯದಲ್ಲೇ ಅದು ಜಾರಿಯಾಗತ್ತೆ. ಪ್ರತಿ ವರ್ಷ 5% ಜಾಸ್ತಿ ಆಗ್ತಾನೂ ಹೋಗುತ್ತೆ. ಕಳೆದ ವರ್ಷ ಜಾಸ್ತಿ ಆಗಿದ್ದು ಬೆಂಗಳೂರಿಗರನ್ನ ಕಂಗಾಲ ಮಾಡಿತ್ತು. ಇಡೀ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂತ ನಮ್ಮ ಮೆಟ್ರೋ ಈಗ ದರ ಏರಿಕೆಯಲ್ಲಿ ಮುಂಚೂಣಿಯಲ್ಲಿರೋದಿದೆಯಲ್ವಾ? ಯಾಕೆ? ರಾಜ್ಯ ಸರ್ಕಾರ ಅಸಲಿಗೆ ಮಾಡಿರೋದು ಏನು ಅನ್ನೋದರ ಬಗ್ಗೆ ಈಗ ದಾಖಲೆಯನ್ನು ಬಿಟ್ಟಿದೆ ನೋಡಿ. ರಾಜ್ಯ ಸರ್ಕಾರದಿಂದ ಮೆಟ್ರೋ ದರ ಏರಿಕೆಗೆ ಅನಿವಾರ್ಯವಾಗಿದೆ. ಎಫ್ಎಫ್ಸಿ ವರದಿಯ 3ನೆಯ ಅಧ್ಯಾಯದ 9ನೇ ಪುಟದಲ್ಲಿ ಏನಿದೆ? ರಾಜ್ಯ ಸರ್ಕಾರ ಅದನ್ನು ಹೊರಗಡೆ ಬಿಟ್ಟಿರಲಿಲ್ಲ, ಈಗ ಔಟ್ ಆಗಿದೆ ನೋಡಿ. ಆ 9ನೆಯ ಪುಟದಲ್ಲಿ ರಾಜ್ಯ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನುವಂಥ ಸತ್ಯ ಅಡಗಿದೆ. ಕರ್ನಾಟಕ ಸರ್ಕಾರ ಬಜೆಟ್ ಹಂಚಿಕೆ ಮೂಲಕ ನಗದು ನಷ್ಟ ಮರುಪಾವತಿ ಮತ್ತು ಭಾರತ ಸರ್ಕಾರ ಮತ್ತು ದೇಶೀಯ ಹಣಕಾಸು ಸಂಸ್ಥೆಗಳಿಗೆ ಸಾಲ ಮರುಪಾವತಿಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ SCS ಮೆಟ್ರೋಗೆ ಕೊಡ್ತಾ ಇತ್ತು. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಆಧಾರದಲ್ಲಿ ಆ ಕುಷನ್ ಇರೋದ್ರಿಂದಾಗಿ ಇಷ್ಟು ವರ್ಷಗಳ ಕಾಲ ಈ ರೀತಿಯ ಬೆಲೆ ಏರಿಕೆಯನ್ನು ನಮ್ಮ ಮೆಟ್ರೋ ಕಂಡಿರಲೇ ಇಲ್ಲ. ಇದ್ದಕ್ಕಿದ್ದಂತೆ ಈಗ ರಾಜ್ಯ ಸರ್ಕಾರದ ಆರ್ಥಿಕ ದುಸ್ಥಿತಿ ಹೇಗಾಗಿದೆ ಅಂದರೆ ಅದನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಅದರ ಎಫೆಕ್ಟೇ ಈ ದರ ಏರಿಕೆ. ಯಾಕಂದರೆ ರಾಜ್ಯ ಸರ್ಕಾರದ ಕುಷನ್ ಇಲ್ಲದೆ ಮುಂದುವರಿಬೇಕು ಮೆಟ್ರೋ ಅಂದರೆ, BMRCL ಎಕ್ಸಿಸ್ಟೆನ್ಸ್ ಸಮಸ್ಯೆ ಆಗಬಾರ್ದು ಅಂದರೆ ಬೆಲೆ ಏರಿಕೆ ಒಂದೇ ಒಂದು ಆಪ್ಷನ್ನು. ರಾಜ್ಯದ ದರ ಏರಿಕೆ ಮತ್ತು ವಾರ್ಷಿಕ ಸ್ವಯಂಚಾಲಿತ ಹೆಚ್ಚಳಕ್ಕೆ ನೇರವಾಗಿ ಈ ನಿರ್ಧಾರ ಕಾರಣವಾಗಿದೆ. ಲಕ್ಷಾಂತರ ಬೆಂಗಳೂರಿಗರ ಮೇಲೆ ದೊಡ್ಡ ಹೊರೆಯನ್ನ ಹೇರಿದೆ ಇದು ಅನ್ನುವ ಆಕ್ರೋಶ ಈಗ ಸಿಡ್ತಿದೆ. ಬಿಜೆಪಿ ಏನೇನು ಡಾಕ್ಯುಮೆಂಟ್ ಇಡ್ತಿದೆ? ಸಿದ್ದರಾಮಯ್ಯನವರು ಇನ್ನೆಷ್ಟು ದಿನ ಸುಳ್ಳು ಹೇಳ್ತೀರಾ? ಇದನ್ನೆಲ್ಲ ಮುಚ್ಚಿಡಕ್ಕಾಗತ್ತಾ ಅಂತ ದಾಖಲೆಗಳೇ ತೋರಿಸ್ತಾ ಇವೆ. ಕರ್ನಾಟಕದ ಅರ್ಬನ್ ಡೆವಲಪ್ಮೆಂಟ್ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಟೆಡ್ ಟು ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ದ್ಯಾಟ್ ತುಂಬ ಈ ಬೆಲೆ ಏರಿಕೆ ಈಗ ಕಡ್ಡಾಯ ಅನ್ನೋದನ್ನು BMRCLಗೆ ರಾಜ್ಯ ಸರ್ಕಾರವೇ ಬರೆಯುತ್ತೆ. ಯಾಕಂದರೆ ಗೌರ್ಮೆಂಟ್ನ ಫಿನಾನ್ಷಿಯಲ್ ಬರ್ಡನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ಆ್ಯನ್ಯುವಲಿ ರಿವೈಸ್ ಆಗ್ತಾನೆ ಇರಬೇಕು. ಆಟೋಮೆಟಿಕ್ ಫಾರ್ಮುಲಾ ಮೇಲೆ ಇಲ್ಲವಾದಲ್ಲಿ ಕಷ್ಟ ಅನ್ನೋದನ್ನು ಕಮ್ಯುನಿಕೇಟ್ ಮಾಡಿದೆ ರಾಜ್ಯ ಸರ್ಕಾರ ಅನ್ನುವ ದಾಖಲೆಯನ್ನು ಬಿಜೆಪಿ ಇಡ್ತಿರೋದು. ಈಗ ಈ FFCಯ ರಿಪೋರ್ಟ್ ಬರುತ್ತೆ, ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್. 7 ತಿಂಗಳಿಂದ ಯಾಕೆ ಮುಚ್ಚಿಡಲಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. 7 ತಿಂಗಳಿಂದ ಅದರಲ್ಲಿರುವಂಥ ಅಂಶ ಆರ್ಥಿಕ ದುಸ್ಥಿತಿಯ ಕಾರಣದಿಂದಾಗಿ ವಿತ್ಡ್ರಾ ಮಾಡ್ಕೊಳ್ತಿರೋದು ಎಲ್ಲ ರಿಪೋರ್ಟಲ್ಲಿರೋ ಕಾರಣದಿಂದಾಗಿ 7 ತಿಂಗಳಿಂದ ಯಾಕೆ ಮುಚ್ಚಿಡಲಾಗಿತ್ತು? ಅಲ್ಲಿ ಏನೂ ಇಲ್ಲ ರಾಜ್ಯ ಸರ್ಕಾರದ ಪಾತ್ರ ಅನ್ನೋದಾದರೆ ಯಾಕೆ ಆ ರಿಪೋರ್ಟನ್ನು ಸಪ್ರೆಸ್ ಮಾಡಿತ್ತು ಕಾಂಗ್ರೆಸ್ ಗವರ್ಮೆಂಟ್ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಕೇಳ್ತಾ ಇದೆ. ಬಿಜೆಪಿ ಕೋರ್ಟ್ ಅಪ್ರೋಚ್ ಮಾಡಿದ ಮೇಲೆ ಅದು ರಿಲೀಸ್ ಆಯಿತು. ಇದೇ ಅಲ್ವಾ ಸಿದ್ದರಾಮಯ್ಯನವರೇ ನಮ್ಮ ಸೀಕ್ರೆಟ್? ಈಗ ಬಂಡವಾಳ ಬಯಲಾಗಿದೆ ಅಂತ ಮುಗಿಬೀಳ್ತಿರೋದು. ಹಾಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ವಿತ್ಡ್ರಾ ಮಾಡ್ಕೊಂಡಿರೋ ವಿಚಾರದಲ್ಲಿ BMRCL ಹಲವಾರು ಅಂಶಗಳನ್ನು ಮೆನ್ಷನ್ ಮಾಡಿದೆ. ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ, ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ.
ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು. ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಈ ಯಶಸ್ಸಿಗೆ ಮೆಟ್ರೋ ದರವನ್ನು ಇಳಿಸಿರುವಂತ ತಾತ್ಕಾಲಿಕವಾಗಾದರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ ಮಾಡ್ತೀನಿ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲಾ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸಕ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮತ್ತು BMRCLನ ಬೋರ್ಡ್ ಸ್ಟ್ರಕ್ಚರ್ ಇಲ್ಲಿ ಕ್ಲಿಯರ್ ಇದೆ. 10 ಮೆಂಬರ್ ಟೋಟಲ್ ಇರ್ತಾರೆ, 5 ಸ್ಟೇಟ್ ನಾಮಿನಿ ಇರ್ತಾರೆ, 5 ಸೆಂಟ್ರಲ್ ನಾಮಿನಿ ಇರ್ತಾರೆ. ಸೆಂಟರ್ ಅಪಾಯಿಂಟೆಡ್ ಚೇರ್ಮನ್ಗೆ ವೋಟಿಂಗ್ ಪವರೇ ಇಲ್ಲ. ಇಲ್ಲಿ ರಾಜ್ಯದಿಂದ 5 ವೋಟ್ಗಳು ಇರುತ್ತೆ. ಹಾಗಾಗಿ ನೇರವಾಗಿ ಸ್ಟೇಟ್ ಗವರ್ಮೆಂಟ್ ಪ್ರೈಸ್ ಹೈಕ್ ಮಾಡೋದನ್ನ ನಿರ್ಧಾರ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ರಾಜ್ಯ ಸರ್ಕಾರ FFCಯನ್ನ ಫಾರ್ಮ್ ಮಾಡಿ ಅಂತ, ಅಂದರೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಫಾರ್ಮ್ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಒತ್ತಾಯಿಸಿದೆ, ಒತ್ತಡ ಹಾಕಿದೆ. ಹಾಗೆ ಫಂಡನ್ನು ವಿತ್ಹೋಲ್ಡ್ ಮಾಡೋದಕ್ಕೆ FFC ಫಾರ್ಮ್ ಆಗದೇ ಇದ್ದರೆ ವಿತ್ಹೋಲ್ಡ್ ಮಾಡ್ತೀವಿ ಅಂತ ಕೂಡ ಪ್ರೆಷರೈಸ್ ಮಾಡಿದೆ. ಅಷ್ಟು ಅನಿವಾರ್ಯತೆಯಲ್ಲಿ ಕೇಂದ್ರ ಸರ್ಕಾರ ಆ ಕಮಿಟಿಯನ್ನು ಮಾಡಿ ಬೆಲೆ ಏರಿಕೆಯೊಂದೇ ಈಗಿರುವಂಥ ಆಪ್ಷನ್ ಅಂತ ರಾಜ್ಯ ಸರ್ಕಾರವೇ ದಾರಿ ಮಾಡಿಕೊಟ್ಟಿದೆ. ಸರಿ, ಈಗ ನೀವು ಹೇಳೋ ಪ್ರಕಾರ, ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಸೆಂಟರ್ ಇಂಪೋಸ್ ಮಾಡಿದೆ ಅನ್ನೋದೇ ಹೌದಾದರೆ, ಕೇಂದ್ರದಿಂದ ಇದನ್ನು ಹೇರಲಾಗಿದೆ ಅನ್ನೋದೇ ಹೌದಾದರೆ, ಆಬ್ಜೆಕ್ಷನ್ ಹೋಗಬೇಕು ರಾಜ್ಯ ಸರ್ಕಾರದಿಂದ. ಸೊ ಅದಾಗಿದೆಯಾ ಈಗ ಆಬ್ಜೆಕ್ಷನ್ನು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲೆಟರು ಪ್ರತಿಭಟಿಸಬೇಕು, ಇದು ಯಾವುದೂ ಕೂಡ ಆಗಿಲ್ಲ, ಖಂಡನೆಯೂ ವ್ಯಕ್ತವಾಗಿಲ್ಲ, ಆಬ್ಜೆಕ್ಷನ್ನೂ ಕೂಡ ಕೊಟ್ಟಿಲ್ಲ. ಹಾಗಾದರೆ ಇದನ್ನು ಸ್ಟೇಟ್ ಪ್ರಪೋಸ್ ಮಾಡಿದ್ದ, ಸೆಂಟರ್ ಇಂಪೋಸ್ ಮಾಡಿದ್ದ ಅನ್ನೋದಕ್ಕೆ ಇಲ್ಲೇ ಉತ್ತರ ಸಿಗತ್ತೆ, ಮುಗಿಬಿದ್ದಿರೋದು. ಇನ್ನು ಕೇಂದ್ರದಿಂದ ನಿರಂತರವಾಗಿ ನಮ್ಮ ಮೆಟ್ರೋಗೆ ದೊಡ್ಡ ಮಟ್ಟದಲ್ಲಿ ಅಸಿಸ್ಟೆನ್ಸ್ ಸಿಗ್ತಾನೇ ಬಂದಿದೆ. 2019-20 ಈಗ BJP MPಗಳು ಆ ಲೆಕ್ಕ ಇಡ್ತಿರೋದು 3,400 ಕೋಟಿ, 2020-21ರಲ್ಲಿ 1,800 ಕೋಟಿ, 21-22ರಲ್ಲಿ 3,600 ಕೋಟಿ, 22-23ರಲ್ಲಿ 4,000 ಕೋಟಿ, 23-24ರಲ್ಲಿ 3,600 ಕೋಟಿ, 24-25ರಲ್ಲಿ 1,717 ಕೋಟಿ, 25-26ರಲ್ಲಿ 2,000 ಕೋಟಿ ಪ್ಲಸ್ ಅಮೌಂಟು. ಸೊ ಏನು ಯೂನಿಯನ್ ಗೌರ್ಮೆಂಟು ನಮ್ಮ ಮೆಟ್ರೋಗೆ ಯಾವುದೇ ಸಿಟಿಗೆ ಕೊಡದಷ್ಟು ಅಸಿಸ್ಟೆನ್ಸನ್ನು ಕೊಟ್ಟಿದೆ. ಇದು ಹೌದಾ ಅಲ್ವಾ ಅನ್ನೋದನ್ನು ಕೂಡ ಲೆಕ್ಕ ಇಟ್ಟು ಕೇಳ್ತಿದ್ದಾರೆ. ಚೀಫ್ ಮಿನಿಸ್ಟರು ಈ 105% ಪ್ರೈಸ್ ಹೈಕ್ ಆಗಬೇಕು ಅನ್ನುವಂಥ ಪ್ರಪೋಸಲ್ ಬಂದಾಗ ಅದನ್ನು 71% ಹೈಕ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಅಂದರೆ ಬಂದಷ್ಟೇ ಪ್ರಪೋಸಲ್ ಬಂದಷ್ಟೇ ಇರಲ್ವಲ್ಲ, ಆದರೆ 71% ಹೈಕ್ ಅಂದರೆ ಸಾಮಾನ್ಯನಾ? ಅಷ್ಟೆಲ್ಲ ಹೈಕ್ ಮಾಡೋ ಅನಿವಾರ್ಯತೆ ಯಾಕೆ ಬೀಳ್ತು ಇಲ್ಲಿ? ರಾಜ್ಯ ಸರ್ಕಾರದ ಕ್ವಶನ್ನು ವಿತ್ಡ್ರಾ ಆಗಿರೋದ್ರಿಂದ. ಸರಿ, ರಾಜ್ಯ ಸರ್ಕಾರಕ್ಕೆ ಈ ರೀತಿ 71% ಹೈಕು ಆಮೇಲೆ 5% ಆಟೋಮೆಟಿಕ್ ಫಾರ್ಮುಲಾ ಇಷ್ಟ ಇಲ್ಲ ಅಂದಿದ್ರೆ ಅದನ್ನು ಖಂಡಿಸುವ ಮತ್ತು ಅದರ ವಿರುದ್ಧ ಆಬ್ಜೆಕ್ಷನ್ ಫೈಲ್ ಮಾಡೋ ಕೆಲಸವನ್ನು ಯಾಕೆ ಮಾಡಲಿಲ್ಲ ಅನ್ನೋದು ಇಲ್ಲಿ ರಾಜ್ಯ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಿದೆ. ರಾಜ್ಯ ಸರ್ಕಾರದ ಬಳಿ ಫಂಡ್ ಇಲ್ಲದೆ ಒದ್ದಾಡ್ತಾ ಇರೋ ರೀತಿ ಇದು. ಎಲ್ಲೆಡೆ ಇದೇ ಪರಿಸ್ಥಿತಿ ಅಂತ ಮುಗಿಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಶಕ್ತಿ ಯೋಜನೆ ಉಚಿತವಾಗಿ ಬಸ್ ಕೊಡುವಂಥ ಯೋಜನೆ, ಈಗ ಮೆಟ್ರೋ ತಗೊಳ್ಳಿ, ಬಸ್ ತಗೊಳ್ಳಿ, ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇದರಿಂದಾಗಿ
ತುಂಬ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ. ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಸಪೋರ್ಟ್ ಮಾಡೋದ್ರ ಬದಲು ಒಂದು ಸ್ಕೀಮನ್ನು ಜನಪ್ರಿಯಗೊಳಿಸೋದಕ್ಕೆ ಇವರು ಇಲ್ಲಿ BMRCL ಮೇಲೆ ಹೊರೆ ಹಾಕಿ ಶಕ್ತಿ ಯೋಜನೆಯನ್ನು ಪುಷ್ ಮಾಡ್ತಿದ್ದಾರೆ ಅಂತ ಕೂಡ BJP ನಾಯಕರು ಮುಗಿಬಿದ್ದಿದ್ದಾರೆ. ಖಾಲಿ ಟ್ರಂಕ್ ಹಿಡ್ಕೊಂಡು ಈಗ ಏನು ಘೋಷಣೆ ಮತ್ತು ಪ್ರತಿಭಟನೆ, ಮೆಟ್ರೋ ಹತ್ತುವಂತಹ ಪ್ರಯತ್ನ ಮತ್ತು ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಜಟಾಪಟಿ ಜೋರಾಗಿದೆ. ಆದರೆ ಕೇಂದ್ರ ಸರ್ಕಾರವನ್ನು ದೂರೋದಕ್ಕೆ ಒಂದೇ ಒಂದು ಆಧಾರವೂ ನಿಮ್ಮ ಹತ್ರ ಇಲ್ಲ. ಇದು ಸಂಪೂರ್ಣವಾಗಿ ಇಷ್ಟು ವರ್ಷ ಇತಿಹಾಸದಲ್ಲಿ ಮೆಟ್ರೋಗೆ ರಾಜ್ಯ ಸರ್ಕಾರ ಏನು ಕೊಟ್ಕೊಂಡು ಬಂದಿತ್ತು? ಯಾವುದೇ ಸರ್ಕಾರ ಇರಲಿ, ಬದಲಾಗಿರೋ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಇರಲಿ ಕೊಟ್ಕೊಂಡು ಬಂದಿತ್ತು. ಈಗ ನಿಮ್ಮ ಹತ್ರ ಯಾಕೆ ಕೊಡೋಕ್ಕಾಗ್ತಿಲ್ಲ? ಅದಕ್ಕೆ ಉತ್ತರಿಸಿ ಆಮೇಲೆ ನಿರ್ಧಾರ ಮಾಡಿ ಅಂತ ಮುಗಿಬಿದ್ದಿದ್ದಾರೆ ಈಗ. ಮತ್ತು FFC ಇನ್ನೊಂದು ಸಲ ಫಾರ್ಮ್ ಆಗಿ ಇದನ್ನು ಸರಿಯಾಗಿ ನಿರ್ಧಾರ ಆಗಬೇಕು, ರಿವಿಷನ್ ಆಗಬೇಕು ಅನ್ನುವಂಥ ಹೋರಾಟ BJP ಮಾಡ್ತಾ ಇದೆ. ಕೇಂದ್ರವನ್ನು ದೂರುವಂತಹ ದೊಡ್ಡ ಸುಳ್ಳನ್ನು ಹೇಳಬೇಡಿ ಸಿದ್ದರಾಮಯ್ಯನವರೇ, ನೀವು ಎಕ್ಸ್ಪೋಸ್ ಆಗಿದ್ದೀರಾ ಅಂತ ದಾಖಲೆ ಬಿಟ್ಟು ಮುಗಿಬಿದ್ದಿರೋದು ರಾಜ್ಯ ಸರ್ಕಾರ ನಡೆಸೋದಕ್ಕೆ ಆಗ್ತಿಲ್ಲ ಕಾಂಗ್ರೆಸ್ನಿಂದ. ಗ್ಯಾರಂಟಿ ಹೊರೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಿದೆ ಅಂತ ಈಗಾಗಲೇ ನೋಡ್ತಾ ಇದ್ದೀವಿ ನಾವು. ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಅನ್ನೋದನ್ನು ಶಾಸಕರು ಮಂತ್ರಿಗಳೇ ತೆರೆದಿಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರು, ಬೇರೆ ಪಕ್ಷದ ಶಾಸಕರಲ್ಲ. ಸೆಷನ್ನಲ್ಲಿ ನಮಗೆ ಆಗಿದ್ದ ಫಂಡ್ ಕೊಟ್ಟಿಲ್ಲ ಅಂತ ಬೇರೆ ಅಂದರೆ ಅಲ್ಲೇ ಸಿದ್ದು ಕ್ಯಾಂಪ್, DK ಕ್ಯಾಂಪ್ ಅಂತ ಆಗಿದೆಯಲ್ಲ, ಒಬ್ಬರು ಇನ್ನೊಬ್ರು ಕಾಲ ಎಳೆದಿರೋದು, ಸತ್ಯ ಬಂಡವಾಳ ಬಯಲು ಆಗಿರೋದು ನೋಡಿದ್ದೀವಿ. ಸೆಷನ್ನಲ್ಲಿ ಆಗಿರೋದು 5,000 ಕೋಟಿ ಗೃಹಲಕ್ಷ್ಮಿ ದುಡ್ಡು 2 ತಿಂಗಳದ್ದು ಸ್ಕಿಪ್ ಆಗಿದೆ, ಅದು ಇನ್ನೂ ಬರ್ತಿಲ್ಲ. ಆರ್ಥಿಕ ಇಲಾಖೆ ಕೇಳಬೇಕು, ಮುಖ್ಯಮಂತ್ರಿಗಳು ಆನ್ಸರ್ ಮಾಡ್ತಾರೆ ಅಂತಾರೆ ಬಿಟ್ಟರೆ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಇನ್ನೂ ಉತ್ತರ ಬರ್ತಿಲ್ಲ. ಮತ್ತೆ 1 ತಿಂಗಳದ್ದು ಅಕ್ಕಿ ದುಡ್ಡು ಕೊಡಬೇಕಾಗಿದ್ದು ಸ್ಕಿಪ್ ಆಗಿ ಹೋಗಿದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸೊ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ, ಎಲ್ಲೆಲ್ಲಿ ನುಣುಚಿಕೊಳ್ಳೋಕೆ ಸಾಧ್ಯ ಅದನ್ನು ಮಾಡ್ತಿದ್ಯಾ ಇವತ್ತು. ಹೆಂಗಾದರೂ ಸರಿದೂಗಿಸ್ಕೊಂಡು ಹೋದ್ರೆ ಸಾಕು ಅಂತ. ಈಗ ಬಜೆಟ್ ಬರ್ತಿದೆ. ಬಜೆಟ್ ಸಿದ್ದರಾಮಯ್ಯವ್ರಿಗೆ ದೊಡ್ಡ ಸವಾಲು. ಬಂಡವಾಳ ವೆಚ್ಚ ಕಡಿಮೆ ಆದಾಗ, ಅಭಿವೃದ್ಧಿಗೆ ಹಾಕಿರೋ ಹಣ ಕಡಿಮೆ ಆದಾಗ, ಬರೀ ಗ್ಯಾರಂಟಿ ಜನಪ್ರಿಯ ಸ್ಕೀಮ್ಗಳಿಗೇನೆ ಡೈವರ್ಟ್ ಆದಾಗ ತೆರಿಗೆ ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ಆದಾಯ ಸರಿದೂಗಿಸ್ಕೊಂಡು ಈ ರೀತಿ ಗ್ಯಾರಂಟಿನೂ ಕೊಟ್ಕೊಂಡು ಹೆಂಗೆ ಹೋಗೋದು? ಹಾಗಾಗಿ ಈ ಸಲ ಒಂದು ಸ್ವಲ್ಪ ಕಟ್ ಮಾಡೋದಕ್ಕೆ ಈ ಶಕ್ತಿ ಯೋಜನೆಯಲ್ಲಿ ಮತ್ತು ಯಾವುದದು ಕರೆಂಟ್ ಬಿಲ್ಲು, ಗೃಹಜ್ಯೋತಿ ಅಲ್ಲೆಲ್ಲ ಸಣ್ಣ ಪ್ರಮಾಣದಲ್ಲಿ ಕತ್ರಿ ಹಾಕೋ ಪ್ಲ್ಯಾನ್ ಆಗ್ತಿದೆ ಅನ್ನೋ ಸುದ್ದಿ ಕೂಡ ಬರ್ತಿದೆ. ಕೆಲವು ಕಂಡೀಷನ್ಗಳನ್ನು ಹಾಕೋದು, ಗೃಹಲಕ್ಷ್ಮಿ ಎಲ್ಲ ಸೋರಿಕೆ ಆಗ್ತಿದೆ, ಮಧ್ಯದಲ್ಲಿ ಯಾರ್ಯಾರೋ ತಗೊಳ್ತಿದ್ದಾರೆ ತೀರ್ಕೊಂಡಿರೋರು ಅನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಈಗ ಮರಣ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ, ಅವರು ಬದುಕಿರೋದಕ್ಕೆ ಪ್ರಮಾಣ ಪತ್ರ ಎಲ್ಲನೂ ಚೆಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆ ವಿವಿಧ ಸ್ಕೀಮ್ಗಳಲ್ಲಿ ಎಲ್ಲಿ ಸರಿ ಮಾಡಬಹುದು, BPL ಕಾರ್ಡು ಫೇಕ್ ಆಗಿದೆಯಾ, ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇನ್ನೂ ಕೆಲವರು ಇಟ್ಕೊಂಡಿರೋರು ಇದ್ದಾರೆ, ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಒಟ್ಟಿನಲ್ಲಿ ಹೆಂಗಾದರೂ 10,000 ಕೋಟಿ ಆದರೂ ಕಡಿಮೆ ಮಾಡಿ 50,000 ಕೋಟಿಯಲ್ಲಿ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಘೋಷಣೆ ಮಾಡಿಬಿಡೋದು ಈಸಿ. ಬಜೆಟ್ನಲ್ಲಿ ಇಷ್ಟು ಎತ್ತಿಟ್ಟಿದ್ದೀವಿ, ಅಭಿವೃದ್ಧಿನೂ ಮಾಡ್ತಿದ್ದೀವಿ, ಎರಡೂ ಮಾಡ್ತಿದ್ದೀವಿ ಅಂತ. ಆದರೆ ಅಸಲಿಯತ್ತು ಏನು ಅನ್ನೋದನ್ನು ಕಾಂಗ್ರೆಸ್ನ ಶಾಸಕರು, ಸಚಿವರು ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಅನುದಾನ ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನೋದನ್ನು ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಿದ್ದಾರೆ. ಶಾಸಕರ ಲೆಕ್ಕ ಹೇಳ್ತಾ ಹೋದರೆ 1-2 ಅಲ್ಲ, ಅಷ್ಟಿಷ್ಟು ಜನ ಅಲ್ಲ ಶಾಸಕರು ಬಾಯ್ಬಿಟ್ಟು ನಮಗೆ ಅಭಿವೃದ್ಧಿ ಇಲ್ಲ, ನನ್ನ ಕೈಯಲ್ಲೇ ಮನೆ ಕಟ್ಸ್ಕೊಡ್ತಿದ್ದೀನಿ, ಸರ್ಕಾರ ಕೊಟ್ಟಿಲ್ಲ ಅಂತ ಬಸವರಾಜ್ ಶಿವಗಂಗಾ ಅವರು ಓಪನ್ ಆಗಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಬೇಕಾದಷ್ಟು ಜನ ಶಾಸಕ ಕಾಗೆ ಅವರು ಇರಬಹುದು, ಮತ್ತು ಈ ವಿಜಯನಗರ ಕಡೆ ಶಾಸಕರಿರಬಹುದು, ತುಂಬ ಜನ ಶಕ್ತಿ ಯೋಜನೆ ನಿಲ್ಲಿಸ್ಬಿಡಿ, ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಂತ ಓಪನ್ ಆಗಿ ಹೇಳಿದವರಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ರಸ್ತೆ ಬೇಕಾ, ಅಕ್ಕಿ ಕೊಟ್ಟರೆ ರಸ್ತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ನಮ್ಮ ಮೆಟ್ರೋ ಮೇಲೆ ದೊಡ್ಡ ಹೊರೆ ಬೀಳ್ತಿದೆ. ಅದಕ್ಕೆ ಸರ್ಕಾರದ ಆರ್ಥಿಕ ಸ್ಥಿತಿಯೇ ಕಾರಣ ಅನ್ನೋದು ಬಹಿರಂಗಗೊಳ್ತಾ ಇದೆ. ಕಾದು ನೋಡಬೇಕು. ಈ ಬಜೆಟನ್ನು ದೊಡ್ಡ ಸವಾಲಿನ ನಡುವೆ ಸಿದ್ದರಾಮಯ್ಯನವರು ಮಂಡಿಸಬೇಕಾಗಿದೆ. 17ನೇ ದಾಖಲೆಯ ಬಜೆಟ್ ಬೇರೆ, ಕುರ್ಚಿ ಬೇರೆ ಶೇಕ್ ಆಗ್ತಿರುವ ಹೊತ್ತಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.